ಅದಕ್ಕೆ ನಾನು ಹೀಗೆ ಅಲ್ಲ, ನಾನು ಸ್ವತಃ 2 ವರ್ಷದ ಹಿಂದೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಕೇಳಿದ್ದೆ. ಆದರೂ ಕೂಡ ಅವರು ಅವಾಗ ಇದಕ್ಕೆ ಉತ್ತರ ಕೊಡಲಿಲ್ಲ. ಆದರೆ ಇವತ್ತು ಇದರ ಉತ್ತರ ಸಿಕ್ಕಿದೆ. ನಾನು ಮತ್ತು ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಒಂದು ಪತ್ರನೂ ಕೂಡ ಬರೆದಿದ್ದೇವೆ. ಒಂದು ನಮ್ಮ ವತಿಯಿಂದ ಪತ್ರ ಹೋಗಿದೆ. ಸ್ಪೆಷಲ್ ಸೆಷನ್ ಕರೀರಿ, ಪಾರ್ಲಿಮೆಂಟ್ ಕರೀರಿ. ನಾವು ನಮ್ಮ ಇದು ಕಾಶ್ಮೀರದಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ನಮಗೆ ತಿಳಿಸಿ ಅಂತ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಯಾಕೆ ಲೋಪದೋಷ ನಡೀತು, ಯಾರು ಅದಕ್ಕೆ ಕಾರಣಕರ್ತರು, ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರಾ ಅಥವಾ ಪೊಲೀಸ್ ಫೇಲ್ಯೂರಾ? ಯಾಕಂದ್ರೆ ಇಂಥ ಕಡೆ ಪಹಲ್ಗಾಂವ್ ಯಾವ ಊರಿಗೆ ನೀವು ಹೋಗ್ತೀರಿ ಅಲ್ಲಿ 3 ಸ್ತರದ ಒಂದು ರಕ್ಷಣೆ ಇರ್ತದೆ. ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ, ಇನ್ನೊಂದು ನಮ್ಮ CFR ಅಂದರೆ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸರು CR ಇವ್ರು ಇರ್ತಾರೆ, ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ. 3 ಥರದ ಅಲ್ಲಿ ಸೆಕ್ಯೂರಿಟಿ ಇದ್ರೂ ಹೇಗೆ ಅವರು ದಾಳಿ ಮಾಡಿದ್ರು, ಹೇಗೆ ಅಲ್ಲಿ ಟೆರರಿಸ್ಟ್ ಬಂದು 26 ಮಂದಿಗೆ ಕೊಲೆ ಮಾಡಿದ್ರು, ಇದನ್ನು ನಮಗೆ ವಿವರಗಳನ್ನ ತಿಳಿಸಿ. ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಅದರಲ್ಲಿ ಬರಬೇಕು, ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸಬೇಕು ಅಂತ ಹೇಳಿದ್ದೇವೆ. ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಪಾರ್ಟಿ ಅವರು ಸೇರಿದ್ದೇವೆ. ಆದರೆ ಮೋದಿಜಿ ಅವರೇ ಇಲ್ಲ ಅಲ್ಲಿ. ನಾವೆಲ್ಲ ಹೋದೇವೆ, ಬರೇ ಅಲ್ಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು. ಪ್ರಧಾನಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು, ಅರ್ಧ ಇಂಗ್ಲಿಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾ ಇದ್ರು. ಜನ ಕೇಳ್ದ ಅವ್ರಿಗೆ, ಯಾರು ಇಂಗ್ಲೀಷ್ ಯಾಕೆ ಮಾಡ್ತಾ ಇದ್ದೀರಿ ಫಸ್ಟ್ ಟೈಮ್ ನೀವು ಇದು ಅಂತ. ಅವ್ರು ಏನು ಹೇಳಿದ್ರು, ಇಡೀ ಇಂಟರ್ನ್ಯಾಷನಲ್ನಲ್ಲಿ ಈ ಮೆಸೇಜ್ ಹೋಗಲಿ, ಮೋದಿ ಗಟ್ಟಿಯಾಗಿದ್ದಾನೆ, ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಕ್ಕೆ ನಾನು ಇಂಗ್ಲೀಷ್ನಾಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮಾರಾಯ, ನೀನು ಇಂಗ್ಲೀಷ್ ತೊಗೊಂಡು ನಾವೇನು ಮಾಡಬೇಕಾಗದ? ನಮಗೆ ಬೇಕಾಗಿದ್ದು, ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ. ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಜನ ತಪ್ಪಿ ಕೊಟ್ಟಿದ್ದಾರೆ, ಅದು ಇವತ್ತು ಭೋಗಿಸ್ತಾ ಇದ್ದಾರೆ. ಇವತ್ತೇನಾಗಿದೆ, ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲನೂ ಕೂಡ ಇವತ್ತು ಒಂದಕ್ಕೊಂದು ಗಗನಕ್ಕೆ ಕಿಮ್ಮತ್ಗಳು ಏರಿವೆ. ಇವತ್ತು ಗ್ಯಾಸ್ದು ಕಿಮ್ಮತ್ ಹೆಚ್ಚಿಗಾಗಿದೆ, ಪ್ರತಿಯೊಂದು ವಸ್ತುಗಳ ಕಿಮ್ಮತ್ತು ಇವತ್ತು ಇಷ್ಟೊಂದು ಗಗನಕ್ಕೇರಿದೆ. ಬಹುಶಃ ಸಾಮಾನ್ಯ ಜನ ಬದುಕ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದರೆ ಮೋದಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತು ಯಾವ ಮೀಟಿಂಗನ್ನು ನಾವು ಕರಿಬೇಕು ಅಂತ ಅವ್ರಿಗೆ ಹೇಳಿದ್ದೇವೆ, ಅದರ ಬಗ್ಗೆನೂ ಕೂಡ ಅವರಿಗೆ ಇದ್ರ ಬಗ್ಗೆ ಗಮನ ಇಲ್ಲ. ಅದಕ್ಕೆ ನಾವು ಹೇಳಿದ್ದೇವೆ, ನಮಗೆಲ್ಲ ಮೀಟಿಂಗ್ ಕರೆಸಿ ಅವರೇ ಗಾಯಬಾದರು, ಅವರೇ ಇರಲಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ನಡಿಬಾರದು. ಯಾವಾಗ ದೇಶದ ರಕ್ಷಣೆ ಪ್ರಶ್ನೆ ಬರ್ತದಂದ್ರೆ ಆವಾಗ ನಾವೆಲ್ಲರೂ ಒಂದಾಗಿರ್ಬೇಕು. ದೇಶ ಮುಖ್ಯ, ಆಮೇಲೆ ನಿಮ್ಮ ಧರ್ಮಗಳು, ಆಮೇಲೆ ನಿಮ್ಮ ಪಾರ್ಟಿಗಳು. ಅದನ್ನು ಬಿಟ್ಟು ಎಲೆಕ್ಷನ್ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀರಿ ಅಂದರೆ ನಾವೇನು ಹೇಳಬೇಕು? ನಿಮಗೆ ದೇಶದ ಬಗ್ಗೆ ಪ್ರೀತಿ ಇದೆ ಅಂತ ಹೇಳೋಣ, ಅಥವಾ ದೇಶಕ್ಕೆ ಏನು ಸಂದೇಶ ಕೊಡಬೇಕು ಅಂತ ಹೇಳಿ ನೀವು ಹೇಳಿದ್ರಿ, ಅದು ಸಾಧ್ಯನಾ? ಅದಕ್ಕೆ ಬಂಧುಗಳೇ, ನಾನಿವತ್ತು ತಮ್ಮೆಲ್ಲರಿಗೆ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನೀವು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮತ್ತು ಇಂಥ ಬೆಲೆ ಏರಿಕೆ
ಅನ್ಎಂಪ್ಲಾಯ್ಮೆಂಟು ಇವೇನಿವೆ, ಅಥವಾ ಫರ್ಟಿಲೈಸರ್ ಏರಿಕೆ, ಇದು ಗ್ಯಾಸು, ಪೆಟ್ರೋಲು ಎಲ್ಲ. ಮೊದಲಂತೂ ಹೇಳ್ತಿದ್ರು, ಮೈ ಅಗರ್ ಆऊंगा मुझे अधिकार दो, मैं आप लोगों को 500 रुपये में ಗ್ಯಾಸ್ दूंगा. ಈಗ ಎಷ್ಟಿದೆ ಗ್ಯಾಸ್ ಕಿಮ್ಮತ್ತು? 850. ಮೊದಲು ಹೆಚ್ಚಿಸ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 480 ರೂಪಾಯಿ. ನಮ್ಮ ಸರ್ಕಾರ ಒಳ್ಳೆಯದು, ಅವ್ರ ಸರ್ಕಾರ ಒಳ್ಳೆಯದು ಹೇಳಿ. ಮತ್ತು ಆವಾಗ ಕ್ರೂಡ್ ಆಯಿಲ್ ಬೆಲೆ ಎಲ್ಲಕ್ಕಿಂತಲೂ ಜಾಸ್ತಿ ಇತ್ತು. ಈಗ ಅದರ ಬೆಲೆ ಕಮ್ಮಿ ಆಗಿದೆ. ಆದರೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಕಮ್ಮಿ ಆಗಬೇಕಲ್ಲ, ಅದನ್ನು ಬಿಟ್ಟು ಅದರ ಬೆಲೆ ಏರಿಸ್ತಾ ಇದ್ದಾರೆ. 34 ಲಕ್ಷ ರೂಪಾಯಿ, 34 ಲಕ್ಷ ಕೋಟಿ. ಈ ಇಷ್ಟೊಂದು ದುಡ್ಡ ಬಡವರ ಹತ್ರ ಸುಲ್ದಾರೆ. ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ 4,50,000 ಕೋಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ತದೆ ಅಷ್ಟು 50,000. ಅಂದ್ರೆ ನಾವು ಕೂಡ ತೆರಿಗೆ GST ರೂಪದಲ್ಲಿ, ಟ್ಯಾಕ್ಸ್ ರೂಪದಲ್ಲಿ ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚಿನ ಹಣ ಕೊಡ್ತೇವೆ. ಕೇಂದ್ರ ಸರ್ಕಾರ ನಮಗೆ ಬರೇ 50,000 ಕೋಟಿ ರೂಪಾಯಿ ವಾಪಸ್ ಕೊಡ್ತದೆ. ಹೀಗಾದರೆ ಹೇಗೆ ರಾಜ್ಯದ ಬೆಳವಣಿಗೆ ಆಗ್ತದೆ? ತಿರುಗಿ ಮುರುಗಿ ನಮಗೆ ಟೀಕೆ ಮಾಡೋದು. ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಬಂತು, ಇವತ್ತು ಬೆಲೆ ಏರಿಕೆ ಆಗಿದೆ. ಅರೆ ಬೆಲೆ ಏರಿಕೆ ಮಾಡಿದವ್ರು ನೀವು, ಏನು ಎಕ್ಸೈಸ್ ಡ್ಯೂಟಿ ಹಚ್ಚಿದವ್ರು ನೀವು, ಅದೆಲ್ಲ ನಿಮ್ಮಲ್ಲೇ ಹೋಗ್ತಾ ಇದೆ, ನಿಮ್ಮ ಜೋಬಿಗೆ ಹೋಗ್ತಾ ಇದೆ. ನೀವು ಬಿಡುಗಡೆ ಮಾಡುವಾಗ ಬಿಡುಗಡೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ ನೀವು ಬುದ್ಧಿ ಕಲಿಸಬೇಕಾಗಿದೆ, ಹೇಳಬೇಕಾಗಿದೆ. ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮೋಸ ಮಾಡ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಇವತ್ತು ನೀವು ತಿಳಿಸ್ಬೇಕಾಗ್ತದೆ. ಬಂಧುಗಳೇ, ಇನ್ನೊಂದು ಮಾತು, ಈ ಜನರಿಗೆ ಏನಾಗ್ಯದೋ ಗೊತ್ತಿಲ್ಲ.